ನನಗೆ ಕೊಳ್ಳು ಕಟ್ಲಿಗ ಬೇಡ ಬೇಡ ನನಗೆ ಬೇಕಾದ್ದೇನು ಗೊತ್ತಾ ನಿನ್ನ ಕೊಳ್ಳಲ್ಲಿರೋ ಹಾರ ಕೊಡು 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 ಕೊಡ್ತೇನೆ ಕೊಡ್ತೇನೆ ಕೊಡು ಭಯಂಕರ ನಾಟಕ ರೀತಿ ಅಂತ ಗೊತ್ತಾಗ್ತಾನೆ ನಾಟಕ ಎಲ್ಲ ನಡೆದಿಲ್ಲ ಗೊತ್ತಾಯ್ತಾ ನಾ ಇಂಥದ್ದು ಭಾಳ ಕಂಡಿದ್ದೇನೆ ನಾನು ಹೌದೌದು ಎಲ್ಲ ಗೊತ್ತಾಗ್ತದೆ ಕೊಡು 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 ನನ್ನ ಹತ್ರ ಇಲ್ಲ ಎಲ್ಲ ಆಯ್ತು ಎಲ್ಲೋಯ್ತು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ದಿತ್ತ ಮನೆಯಿಂದ ಹೊರಡೋಗಿತ್ತು ಎಲ್ಲಿತ್ತು ಕೊಳ್ಳಲ್ಲಿತ್ತು ಈಗೆಲ್ಲಾಯ್ತು ಈಗ ಎಲ್ಲೋ ಬಿದ್ದೋಯ್ತು ನಿನಗೆ ಇತ್ತೀಚೆಗೆ ಬಿದ್ದೋದು ಗೊತ್ತಾಗುದಿಲ್ವಾ ನೀವೊಂದು ಕೆಲಸ ಮಾಡಿ ಬಿದ್ದೋದನ್ನು ಹೇಳಿ ನಂಗೆ ಬೇರೆ ಕೆಲಸ ಇಲ್ಲ ಯಾರು ನೋಡ್ತಾ ಇರ್ತಾರೆ ಆಮೇಲೆ ಹೇಳ್ತೇನೆ ಅಲ್ವಾ ಆಯ್ತದ ಹೇಳಿಕೊಡಿ ಇನ್ಮೇಲಾದ್ರೂ ಸ್ವಲ್ಪ ಹೇಳಿಕೊಡಿ ಅಲ್ಲ ನೀವು ಯಾರಿಗೆ ಹೇಳ್ಕೊಡೋದು ನಿಮಗೆಲ್ಲ ಹೇಳ್ಕೊಟ್ಟು ಸರಿ ಮಾಡುದು ಒಂದೇ ಆನೆ ಬಾಲ ಅಂತ ನಾಯಿ ಬಾಲ ನನ್ನ ಹತ್ರ ನೋಡ್ತೇನೆ ಕೊಡು ಹೊರಗೆ ಕೊಡು ಸುಗುಣ ನೀತೆರ ಸ್ವರ್ಣ ಹಾರವ ಮುಗುದೆ ಆಕೆಗೆ ತೋರೆ ಮುಗುದೆ ಆಕೆಗೆ ಸ್ವರ್ಣ ಹಾರವ ನೀರೇ ಮನದಲ್ಲಿ ಬಗೆದು ಸದ್ಭಾವಗಳ ಶೀಲೆಯು ಕರವ ಜೋಡಿಸುತ್ತ ಸನ್ನುತಾಂಗ ಕ್ಷಮಿಸು ಬಿಡಿವೆ ಚರಣ ಪಲ್ಲವ ಸನ್ನುತಾಂಗ ಕ್ಷಮಿಸು ಸನ್ನುತಾಂಗ ಕ್ಷಮಿಸು ಕ್ಷಮಿಸು ಸನ್ನುತಾಂಗ ಕ್ಷಮಿಸು ಬಿಡಿವೆ ಚರಣ ಪಲ್ಲವ ಬಿಡಿವೆ ಚರಣ ಪಲ್ಲವ ಪುಣ್ಯ ಪುರುಷ ಪುಣ್ಯ ಪುರುಷ ಪುಣ್ಯ ಪುರುಷ ಪುಣ್ಯ ಪುರುಷ ಪುಣ್ಯ ಪುರುಷ ಅರಿತನೀಗ ನಿಜವನೆಲ್ಲವ ಪುಣ್ಯ ಪುರುಷ ಪುಣ್ಯ ಪುರುಷ ಪುಣ್ಯ ಪುರುಷ ಅರಿತನೀಗ ನಿಜವನೆಲ್ಲವ ನಿಜವನೆಲ್ಲವ ಅರಿತನೀಗ ನಿಜವನೆಲ್ಲವ ನಿಜವನಲ್ಲವಾ ಹೊನ್ನ ಮನುಜ ನುಡಿಯ ಬಾರದೇನು ಪರಿಚಯ ಹೊನ್ನ ಮನುಜ ಹೊನ್ನ ಮನುಜ ಹೊನ್ನ ಮನುಜ ನುಡಿಯ ಬಾರದೇನು ಪರಿಚಯ ಏನು ಪರಿಚಯ ಏನು ಪರಿಚಯ ಏನು ಪರಿಚಯ
ಅತಿಶಯ ಇಲ್ಲ ಅತಿಶಯ. ಮನುಜ ನುಡಿಯಬಾರದೇನು ಪರಿಚಯ. ಹೊನ್ನ ಮನುಜ ಹೊನ್ನ ಮನುಜ ನುಡಿಯಬಾರದೇನು ಪರಿಚಯ. ಏನು ಪರಿಚಯ ಧನ್ಯಳಾಗಿ ಮರಿಬೆ ನಿತ್ಯ, ಧನ್ಯಳಾಗಿ ಮರಿಬೆ ನಿತ್ಯ. ಇಲ್ಲ ಅತಿಶಯ ಇಲ್ಲ ಅತಿಶಯ ಇಲ್ಲ ಅತಿಶಯ. ಸನ್ನುತಾಗ ಕ್ಷಮಿಸು. ಚರಣ ಪಲ್ಲವ ಕ್ಷಮಿಸಬೇಕು ನನ್ನನ್ನ. ಇಷ್ಟೆಲ್ಲ ಹೇಳಿದ್ರೆ ಕ್ಷಮಿಸುವುದಲ್ಲ. ಹಾಗೆ ಅಲ್ಲ, ಒಂದು ಕ್ಷಣದಲ್ಲಿ ಎಷ್ಟೊಂದು ಬದಲಾವಣೆ ನೋಡು. ಏನ್ ಬದಲಾವಣೆ ಕಣ್ರಿ? ಆಗ ಬಿದ್ದು ಒದಾಡ್ತಾ ಇದ್ದಳು, ಈಗ ಎದ್ದು ಕುಣಿತಾ ಇದ್ದೀನಿ. ಅದು ಹಾಗೆ ಸ್ವಾಮಿ. ಯಾವುದು ನಮಗೆ ಪ್ರಿಯವಾಗಿರ್ತದೋ, ವ್ಯಕ್ತಿ ಆಗಲಿ ವಸ್ತು ಆಗಲಿ, ನಾವು ಕಳೆದುಕೊಳ್ತೇವೆ ಬೇಜವಾಬ್ದಾರಿಯಿಂದ, ಹುಡುಕಾಟದಿಂದ. ಆ ವಸ್ತು ವ್ಯಕ್ತಿ ಸಿಕ್ಕಿದಾಗ ಎಷ್ಟು ಸಂತೋಷ ಆಗುದಿಲ್ಲ. ನಮ್ಗೆ ಅತ್ಯಂತ ಪ್ರಿಯವಾದ ಕಳೆದು ಹೋದಾಗ ಬೇಸರ ಆಗುತ್ತದೆ, ಸಿಕ್ಕಿದಾಗ ಅಷ್ಟೇ ಸಂತೋಷ ಆಗುತ್ತದೆ. ಹೌದೌದು, ನನಗೂ ಹಾಗೆ. ಅಂತೂ ನಾ ಕಳೆದುಕೊಂಡ ಬಂಗಾರದ ಸರ ನೀವು ಕೊಟ್ರಲ್ಲ, ಹಾಗಾಗಿ ಸಂತೋಷ ಆದದ್ದು. ಹೌದಾ? ಹೌದೌದು. ಒಂದಂತೂ ಸ್ಪಷ್ಟ ತಿಳಿಯಿತು ನೋಡಿ. ಏನು? ನಾವು ಕಣ್ಣಾರೆ ಕಂಡದ್ದು, ಕಿವಿಯಾರೆ ಕೇಳಿದ್ದು ಯಾವುದು ಸತ್ಯ ಆಗುವುದಿಲ್ಲ ನೋಡಿ. ಪರಾಂಬರಿಸಿ ನೋಡ್ಬೇಕು ಅಂತ ಹೇಳೋದು ಅದಕ್ಕೆ. ಹೌದೌದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಈ ಮೊದಲು ಏನಂತ ತಿಳಿದೆ? ನೀವು ಆವಾಗ ಒಂದು ಬೊಬ್ಬೆ ಹಾಕಿದ್ದಂತ ಹೇಳಿದ್ರೆ ಏ ದೇವ್ರೇ ಕೂಗುತ್ತಾ ಬರ್ತಾ ಇದ್ದೆ. ಇನ್ನೇನು ಹತ್ತಿರ ನಾನು ಎಲ್ಲಾದ್ರೂ ನಿಮಗೆ ಕೈಗೆ ಸಿಕ್ಕಿಬಿದ್ದೆ ಅಂತಾದ್ರೆ ನನ್ನ ಮಾನ ಕಳೆದು ಬಿಡ್ತೀನಿ ಅಂತ ನಾನು ಆಲೋಚಿಸಿದ್ದು ಅಲ್ವಾ? ಹೌದೌದು. ಅದರ ವಿಷಯ ಹಾಗಲ್ಲ, ಅದು ಗೊತ್ತಾಯ್ತು. ಹಾಗಲ್ಲ, ವಿಷಯ ಬೇರೆ. ಅದೇ ನಿನ್ನ ಸರ ಅಂತ ಗೊತ್ತಾಯ್ತು, ನನಗೆ ಬಿದ್ದದ್ದು ಗೊತ್ತಾಯ್ತು, ನೋಡಿದ್ದೆ. ಕೊಡಬೇಕು ಅಂತ ಹುಡುಗಿ ನಿಲ್ಲಲ್ಲಿ ಅಂತ ಹೇಳಿದೆ ನಾನು. ನೀನು ನಿಲ್ಲುವ ಲಕ್ಷಣ ಕಾಣಲಿಲ್ಲ. ವರ್ಷ ನಿನಗೆ ಯಾಕೊತ್ತೆ, ನಿನ್ನಂತ ಹುಡುಗಿಯರಿಗೆಲ್ಲ ಹಾಗೋ ಗೊತ್ತಿಲ್ಲ. ಹಾಗಲ್ಲ. ಯಾಕಂತಿದ್ಯಾ? ಯಾಕೆ? ನೀವು ಅಪರಿಚಿತರು ನೋಡಿ. ಹೌದೌದು. ಎಲ್ಲಿಯಾದ್ರೂ ಯಾರಾದ್ರೂ ಕರೆದ್ರೆ ಹೆಣ್ಮಕ್ಳು ನಿಲ್ತಾರ? ಹಾಗೆ 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 ಪರಿಚಯ ಇದ್ರೂ ನಿಲ್ಲೋದಿಲ್ಲ. ಅದು ನೀವು ಅಪರಿಚಿತರು. ಹೌದು. ಹೇಗೆ ನಿಲ್ಲೋದು? ಹಾಗಾಗಿ ನಿನ್ನ ಸರ ಅಂತ ಗೊತ್ತಾಯ್ತಾ? ನೆನಪಾಯ್ತು ನನಗೆ, ಅವತ್ತು ಮದುವೆ ಮನೆಯಲ್ಲಿ ಹೇಳಿದ್ ನೆನಪಾಯ್ತು. ಆದ್ದರಿಂದ ಸ್ವಲ್ಪ ಆಟ ಆಡಿಸುವ ಅಂತ ಕೂಗ್ತಾ ಬಂದದ್ದು. ನೀವೆಲ್ಲ ಹಾಗೆ ಪಾಪದವ್ರನ್ನೇ ಆಟ ಆಡ್ಸಿ ನೀವು. ಯಾರು ನೀನ್ ಪಾಪದವಳ? ಪಾಪದವಳ ಕಾಣುತ್ತೆ ಅಷ್ಟೇ, ಪಾಪದವಳಲ್ಲ. ಕಾಣುದಲ್ಲ, ನಾನು ಹಾಗೆ ಪಾಪದವಳೆ.
ಅದಕ್ಕೆ ಇದು ಉಂಟು ಮತ್ತೆಂತದ್ದು ಬಾಪದ ಒಳ್ಳೆ ಬಾಪದಲ್ಲಿ ಅಂತ ಹೇಳೋದು ಅಷ್ಟೇ. ಅಲ್ಲ ಈಗ ಅಷ್ಟು ಬೆಲೆ ಬಾಳುವ ಆಭರಣ ಮೈ ಮೇಲೆ ಹಾಕೊಳ್ಳುವ ಸ್ವಲ್ಪ ಜಾಗ್ರತೆ ಬೇಕಾ ಮಾಡುವ? ಜಾಗ್ರತೆ ಬೇಕು. ಆದ್ರೆ ಏನು ಮಾಡೋಣ, ಅಪ್ಪಯ್ಯ ಬಹಳಷ್ಟು ಮಾಡಿಟ್ಟಿದ್ದಾರಲ್ಲ. ಬೇಕಾದಷ್ಟು ಉಂಟಲ್ಲ ಪೆಟ್ಟಿಗೆ, ಇಲ್ಲಿ ಹೇಳ್ಕೊಂಡು ತಿಂತ ಇದ್ದೆ ಅಷ್ಟೇ. ಅದಕ್ಕಿಂತಲೂ ಹೆಣ್ಣಿಗೆ ಆಭರಣ ವಸ್ತ್ರ ಇದನ್ನೆಲ್ಲ ನೋಡಿದ್ರೆ ಆಸೆ ಆಶೋತ್ತರಗಳು ಸಹಜವೇ ತಾನೆ. ಹುಚ್ಚು ಬಿಡು, ಹುಚ್ಚ ಅಲ್ಲ ಅದೊಂದು ಹುಚ್ಚು. ಅದು ಸಿಕ್ಕಿದಲ್ಲ ಮೌಲ್ಯಯುತ. ಸಿಕ್ಕಿದ್ದು. ನೀವೆಂತ ಗುಣಾಢ್ಯರು. ಅದೇನು ಹಾಗೆ ಉಳ್ತಾ ಇದ್ದೆ. ನಿಮ್ಮಂತ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ, ಗೊತ್ತುಂಟ ನಿಮಗೆ? ಎಲ್ಲ ಬೇಡ, ನೀ ಯಾಕೆ ಹೇಳ್ತಾ ಇದ್ದೆ ಹೇಳು. ಯಾಕೆ ಗೊತ್ತುಂಟ? ಬೆಲೆ ಬಾಳುವ ವಸ್ತು ಇದನ್ನೆಲ್ಲ ಕಂಡಾಗ ಅದರಲ್ಲಿ ಚಿಕ್ಕಾಸಿಗೋಸ್ಕರವಾಗಿ ಎಂತೆಂತ ಹೇಯ ಕೃತ್ಯವನ್ನು ಮಾಡುವವರು ಇದ್ದಾರೆ ಈ ಪ್ರಪಂಚದಲ್ಲಿ. ಕೊಲೆ ಮಾಡುವವರೆಲ್ಲ ಇದ್ದಾರೆ. ನೀವು ಹಾಗಲ್ಲ ನೋಡಿ, ಯಾರದ್ದೋ ವಸ್ತು ಅದನ್ನು ನೀಡಬೇಕನ್ನುವ ಆ ಮನೋಭಾವನೆ, ಆ ಸ್ವಭಾವ ನಿಮ್ಮನ್ನುಂಟು ನೋಡಿ. ಹಾಗಾಗಿ ಗುಣಾಢ್ಯ. ಯಾಕೆ ಗೊತ್ತಾ, ನಾವು ದುಡಿದದ್ದೇ ನಮ್ಗೆ ಎಷ್ಟೋ ಸಲ ಪೂರ್ಣ ಸಿಗುವುದಿಲ್ಲ. ಅಂತದ್ರಲ್ಲಿ ಬೇರೆ ಯಾರನ್ನೋ ನಾವು ಇಟ್ಕೊಂಡ್ರದ್ದು ಆಗ್ತದದು. ಹೌದಾ? ಹೌದೌದು, ಹೌದೇ. ಇಷ್ಟು ತನಕ ನೀವು ದುಡ್ದದ್ದೆಲ್ಲ ಇಟ್ಕೊಳ್ಳಿಲ್ವಾ? ಎಲ್ಲ ಸಿಕ್ತದ್ದು ಹೇಳುದಕ್ಕಿಲ್ಲ ಅಂತ ಇಟ್ಕೊಳ್ಳುದಂತದ್ದು ಇಟ್ಕೊಳ್ಳುದಲ್ಲ. ಹಾಗಾಗಿ ಕೊಡ್ಬೇಕು ಅಂತ ಅನ್ನಿಸಿತು. ಸ್ವಲ್ಪ ಆಟ ಆಡಿಸ್ದೆ, ಬೇಸರ ಮಾಡ್ಕೊಳ್ಬೇಡ. ನೀವು ಬಹಳ ಮದ್ವೆ ಮನೆಯೆಲ್ಲ ತಿರುಗಾಟ ಮಾಡ್ತೀರ ಕಾಣ್ತದಲ್ಲ ಇತ್ತೀಚೆಗೆ. ಹೌದಪ್ಪ, ನಾನು ಬೇರೆ ಕೆಲಸ ಇರ್ತಿದ್ದಿಲ್ಲಲ್ಲ. ಎಲ್ಲೆಲ್ಲಿ ಮದುವೆ ಮನೆ ಅಂತ ನೋಡ್ತೀನಿ, ಅಲ್ಲಿ ಹೋಗುವುದು. ನಿನ್ನಂತ ಚಂದ ಹುಡುಗ ನೋಡಿದ್ರೆ ಹಾಯಿ ನೀವು ಅದನ್ನ ಹೇಳುದಲ್ವ ಈಗ. ತಾಗಿ ತೊಂದ್ರೆ ಇಲ್ಲ. ನೀವು ಈ ಸಲ ಒಂದು ಯಾವ ರೀತಿ ಆಗ್ಬೇಕು ಅವರಿಗೆ ತಾಗ್ಲಿಲ್ಲ ನೀವು. ನನಗೆಂತ ಗೊತ್ತು ಯಾವ ರೀತಿ ಆಗ್ಬೇಕು ಅಂತ ಹೇಳಿ, ಯಾರು ಹೇಳ್ಕೊಡ್ಲಿಲ್ಲ ನಮ್ಗೆ. ಅಂದ್ರೆ ನಿನಗೆ ತಾಗ್ಬೇಕಿತ್ತ? ಹಾಗಲ್ಲ, ಅದೇ ಮೊನ್ನೆ ನೀವು ತಾಗಿದ್ದುಂಟು ನೋಡಿ. ಅಲ್ಲ, ತಾಗ್ಲಿಲ್ಲ ನೀವು. ನಾ ತಾಗ್ಲೇ ಇಲ್ಲ. ದೇವರಾಣಿ ಈಶ್ವರ ನಾಣಿಗೂ ನೀವು ತಾಗ್ಲಿಲ್ಲ. ನೀವು ತಾಗ್ಲಿಲ್ಲ, ನನಗೆ ಗೊತ್ತುಂಟು, ಸತ್ಯ ನನಗೆ ಗೊತ್ತುಂಟು. ಅಲ್ಲ, ನಾನು ಗೊತ್ತುಂಟು ನಿಮ್ಗೆ. ಅವತ್ತು ಹೇಳಿದೆ, ಅವಳು ಹೇಳಿದ್ದಾರೆ ಸತ್ಯ ಅಂತ ಹೇಳೋಳು ನೀನೇ ಅಲ್ವಾ? ಯಾಕೆ ಹಾಗೆ ಹೇಳಿದೆ? ಸತ್ಯ ಒಪ್ಕೊಳ್ಳಿ ಅಂತ ಹೇಳೋಳು ನೀನು, ಹೌದಲ್ವಾ? ಯಾಕೆ ಹಾಗೆ ಹೇಳಿದೆ? ಯಾಕೆ ಈ ಸಲ ಒಂದು ನಾವು ಅವಳು ಹೇಳ್ದಾಗೆ ಕೇಳುದಲ್ಲ. ಈ ಸಲ ಅವಳು ಹೇಳ್ದಾಗೆ ಕೇಳುವುದು. ಇಡೀ ವರ್ಷ ಈಗ ಇಲ್ವಾ? ಅದೇ ನೋಡೋಣ. ಇನ್ನೊಂದು ಪ್ರಸಂಗ ಇಲ್ಲಿಯಾದ್ರೂ ಬಂತು ಅಂತಾದ್ರೆ, ಎದುರಾಯ್ತು ಅಂತಾದ್ರೆ ನಾ ಹೇಳ್ದಾಗೆ ಕುಣಿಸ್ತೇನೆ, ಆಯ್ತಾ? ಪಾಪ ಈಗೆಲ್ಲ ಆಗ್ಬಾರ್ದಿತ್ತು. ಅದೊಂದು ನೀ ಕುಣಿಸು ತೊಂದ್ರೆ ಇಲ್ಲ, ನಮ್ಮನ್ನೆಲ್ಲ ಒಂದು ಕುಣಿಸ್ಲಿಕ್ಕೆ ಹೋಗ್ಬೇಡ. ಅಂದ್ರೆ ನೀವು ಸಿಕ್ಕಬೇಡಿ ಅಷ್ಟೇ. ನಾವು ಸಿಕ್ಕಿ ಬೀಳುದಿಲ್ಲ. ಸಿಕ್ಕಿ ಬೀಳೋಗಿದ್ರೆ ಇಷ್ಟು ವರ್ಷ ಬರ್ತಿದ್ದೇವ. ಸರಿ, ಆಹಾರ ಸಿಕ್ಕಿದಲ್ಲ ನಿನಗೆ, ಇನ್ನೊಂದು ಸ್ವಲ್ಪ ಜಾಗ್ರತೆ ಮಾಡ್ಕೋ. ನೀವೆಷ್ಟು ಚಂದ. ನೀ ಚಂದ ಇದ್ದೀನಿ, ಚಂದ ಗೊಂಬೆ. ಹೌದಾ? ಹೌದೌದು. ಹಾಗಾದ್ರೆ ಹೆಸರು ಹೇಳಿ. ನನ್ನ ಹೆಸರ? ಹೌದು. ನಿನ್ನ ಹೆಸರು ಹೇಳು ನೋಡುವ. ನೀವು ಹೇಳಿ, ನಾ ಹೇಳ್ತೇನೆ. ಓ, ನಿನ್ನ ಹೆಸರು ಹೇಳುದಿಲ್ಲ, ನನ್ನ ಹೆಸರು ಹೇಳ್ಬೇಕಲ್ವಾ? ಅದ್ರಲ್ಲಾದ್ರೂ ಗಂಡು ಮಕ್ಕಳು ಒಂದ್ ಸ್ವಲ್ಪ ಮುಂದೆ ಬನ್ನಿ. ಎಂತದ? ಅದ್ರಲ್ಲಾದ್ರೂ ಮುಂದೆ ಬನ್ನಿ. ಅಂದ್ರೆ ಹೆಣ್ಮಕ್ಳು ನೀವೇ ಮುಂದಿದ್ದೇವೆ ಅಂತ ತಿಳ್ಕೊಂಡಿದ್ದೆ ನೀವು. ಎಂತದ್ದಿಲ್ಲ, ಮುಂದಿರ್ಲಿ ಅಂತ ಅವಕಾಶ ಕೊಟ್ಟದಷ್ಟೇ. ಆಗ್ಲಿ, ಎಂತ ಅವಕಾಶ ಕೊಟ್ಟದಿದ್ರು ಮೀಸಲಿಟ್ಟು ಜಾಗದಲ್ಲಿ ನೀವೇ ಬಂದು ಕೂತ್ಕೊಳ್ಳುದಲ್ವಾ? ಮೀಸಲು ಕೊಟ್ಟವ್ರು ಯಾರು? ಅದು ನಾವೇ ಕೊಟ್ಟದ್ದು, ನಾವೇ ಮಾಡ್ಕೊಳ್ಬೇಕು ಅಷ್ಟೇ. ಮೀಸಲಾತಿ ಕೊಡುದು ಯಾರಿಗೆ ಗೊತ್ತುಂಟು? ಯಾರಿಗೆ? ಬನ್ನಿಷ್ಟು ಕೊಡುದು. ಇದು ಹೆಸರು ಹೌದೇ, ನಿನ್ನ ಹತ್ರ ಹೇಳ್ಬೇಕು. ಅಲ್ಲ, ನನಗೂ ಹೇಳ್ಬೇಕಂತ ಉಂಟೆ. ನಿನಗಿಂತ ನಾ ಬಾಳ ಮೇಲಂತದಿಲ್ಲ. ನೀನು ಹೇಗೆ ಅವಳು ಹೇಳಿದಾಗ ಕೇಳುದು ತೀರ್ಮಾನ ಮಾಡಿದ್ಯೋ, ನಾನು ಈ ವರ್ಷ ಇವ್ರು ಹೇಳಿದಾಗ ಕೇಳುದು ಅನಿವಾರ್ಯ. ಹೌದು. ಹೌದಾ? ಸ್ವಲ್ಪ ಮೇಲ್ನೋಟ ಗೌರವ ಕೊಡ್ತಾರೆ, ಬಿಟ್ರೆ ಮತ್ತೆ ಹಾಕೋದೇನೋ ಏನ್ ಮಾಡ್ಲಿಕ್ಕಿಲ್ಲ. ಹೇಳೋಣ ಅಂತ ಹೇಳಿದ್ರೆ ಹೇಳ್ತಿದ್ದೆ, ಏನಾಯ್ತು? ಹೇಳುವಾಗಿಲ್ಲ ಈ ಸಲ. ಅಂದ್ರೆ ಹೆಸರು ಹೇಳುವಾಗಿಲ್ಲ. ಯಾಕೆ? ಹೆಸರು ಹೇಳಿದ್ರೆ ಹೋಯ್ತೆ. ಅಯ್ಯೋ, ಅಂತ ಹೆಸರು, ಅಂತ ಹೆಸರು. ಹೆಸರು ಒಳ್ಳೇದುಂಟೆ, ಕೆಲಸ ಹೆಸರು ಒಳ್ಳೇದಿದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಸಲ ಪ್ರಸಂಗ ಹೆಸರು ಹೇಳಲಿಕ್ಕಿಲ್ಲ. ಹೆಸರು ಹೇಳಿದ್ರೆ ಉಂಟಲ್ಲ ಹೋಯ್ತೆ. ಆದ್ರೂ ನನಗೆ ಮತ್ತೆ ನೋಡುವ. ನಾನೊಂದು ಹೆಸರು ಕೇಳಿದ್ದಪ್ಪ. ಹೌದು. ಮನೆ ಮನೆ ಆಸ್ತಿಯಲ್ಲಿ ಬರೆದು ಕೊಡಿ ಅಂತ ಕೇಳಿದ್ದ. ಏನ್ ಗಂಟು ಹೋಗ್ತದೆ ಅದ್ರಲ್ಲಿಯೂ. ಎಂತ ಮನುಷ್ಯ, ಇಂಥ ವ್ಯಕ್ತಿ ಪ್ರಪಂಚದಲ್ಲಿ ಇರ್ತಾರ ಸ್ವಾಮಿ. ಆ ಗುಣ, ಆ ನಡತೆ, ಆ ಚಂದ, ಆ ಮಧುರ ಕಂಠ, ಆಹಾ ಎಷ್ಟು ಚಂದ ಅವರು. ಯಾರು ಅವರ? ಅವರೇ, ಮತ್ತೆ ಯಾರು? ಹಾಗೆ ಅಂತೂ ಹೆಸರಂತೂ ಹೇಳಲಿಲ್ಲ. ಇಲ್ಲ, ಎಂತ ಮಾಡ್ತಾರೆ ಮುಂದೆ? ಅವರನ್ನು ಇರ್ತೀರಾ? ಹೀಗೆ ಬಿಡ್ಲಿಕ್ಕಿಲ್ಲ. ಆದ್ರೆ ಅವ್ರು ನೋಡಿದ್ರೆ ಯಾಕೋ ಏನು ನನಗೊಂದು ರೀತಿ ಪ್ರೀತಿ ಯಾರು? ನಿಮ್ಗೆ ನನಗೆ ರಸವೇ ಇಲ್ಲ. ಕಾಲ ಬರುವಾಗ ಕೂಡಿ ಬರ್ತದೆ ನೋಡಿ, ಅದೇ ಕಾಲ ಇರ್ಬೇಕು. ಅವರನ್ನು ನೋಡಿದ್ರೆ ನನಗೆ ಪ್ರೀತಿ ಏನೇ ಆಗ್ಲಿ
ಹೆಸರಂತೂ ಹೇಳಿಲ್ಲ, ಅಷ್ಟಕ್ಕೆ ನಾನು ಸುಮ್ಮನೆ ಇರುವುದಿಲ್ಲ. ಹಾ ಊರಿಗೆ ಬಂದವನು, ಕೇಳಿಗೆ ಬರದಿರ್ತಾನ, ಕೇರಿಗೆ ಬಂದವನು, ನೀರಿಗೆ ಬಂದೇ ಬರ್ಬೋದು. ಅಲ್ಲೇ ಹೆಸರು ಕೇಳ್ತೇನೆ.